ಎಲ್ಲ ದಾರಿಗಳು ಮುಚ್ಚಿ ಹೋಗಿವೆ ಎಂದುಕೊಂಡಿದ್ದೆ. ಆದರೆ ಬಾಗಿಲಿನ ಯಾವುದೋ ಮೂಲೆಯಿಂದ ಬೆಳಕು ಒಳಗೆ ಬಂದಿದೆ. ರಾಜಕುಮಾರನನ್ನು ಹುಡುಕಬಹುದು ನಾನು. ನಿಂಗೆ ಆಮ್ರಪಾಲಿ ಮೇಲೆ ಪ್ರೀತಿ ಇದೆ. ಇಟ್ಸ್ ಅ ಸ್ಟೇಟ್. ಏನಂದೆ? ನಿನ್ಗೆ ಆಮ್ರಪಾಲಿ ಮೇಲೆ ಪ್ರೀತಿ ಇದೆ. ಯು ಲವ್ ಹರ್. ಹರ್ಷ, ಏನ್ ನೀನು ಜೋಕ್ ಮಾಡ್ಬೇಕು ಒಪ್ಕೋತೀನಿ, ಆದ್ರೆ ಹೀಗೆಲ್ಲ ಮಾಡಬಾರ್ದು, ಅದು ಇಂಥ ಹೊತ್ತಲ್ಲಿ. ಜೋಕ್ ಅಲ್ಲ, ಇದು ಸತ್ಯ ಹೇಳ್ತಾ ಇದ್ದೀನಿ. ನಿಂಗೆ ಅವ್ರ ಮೇಲೆ ಪ್ರೀತಿ ಹುಟ್ಟಿದೆ. ಏನು ಹುಟ್ಟಿಲ್ಲ. ಅವ್ರು ನನ್ನ ಫ್ರೆಂಡು. ಅವ್ರ ಬಗ್ಗೆ ತುಂಬಾ ಕನ್ಸರ್ನ್ ಇದೆ. ಐ ಜಸ್ಟ್ ಕೇರ್ ಫಾರ್ ಹರ್ ಅಷ್ಟೇ. ದೇರ್ಸ್ ಅ ಡಿಫರೆನ್ಸ್ ಬಿಟ್ವೀನ್ ಕೇರ್ ಅಂಡ್ ಲವ್. ಹರ್ಷ, ನಾನ್ ಮನೆಯವ್ರ ಮೇಲೆ ಎಷ್ಟು ಕಾಳಜಿ ತೋರಿಸ್ತಾ ಇದ್ದೀನೋ ಅಷ್ಟೇ ಕಾಳಜಿ ಆಮ್ರಪಾಲಿ ಮೇಲೂ ತೋರಿಸ್ತಾ ಇದ್ದೀನಿ. ಈಗ ಅದೇ ಜಾಗದಲ್ಲಿ ಪುಟಾಣಿ ಅಥವಾ ಛಾಯಾಕ ಅಥವಾ ಆನ್ಯ ಇದ್ದಿದ್ರು ಹೀಗೆ ಮಾಡ್ತಾ ಇದ್ದೆ. ದೇರ್ ಇಸ್ ನಥಿಂಗ್ ಡಿಫರೆನ್ಸ್. ಆದ್ರೆ ಲವ್, ನೋ ವೇ. ಅಲ್ಲ, ಯೋಚನೆ ಮಾಡಿದ್ಯಾ ನಾನ್ ಲವ್ ಮಾಡಿದ್ರೆ ಹೇಗಿರತ್ತೆ ಅಂತ? ತುಂಬಾ ಫನಿಯಾಗಿರುತ್ತೆ. ನಾಟ್ ಅ ಗುಡ್ ಐಡಿಯಾ. ನೀನ್ ಲವ್ ಮಾಡಿದ್ರೆ ಹೇಗಿರುತ್ತೆ ಅಂತ ಯೋಚನೆ ಮಾಡ್ಬೇಕಾಗಿಲ್ಲಪ್ಪ, ಕಣ್ ಮುಂದೆನೆ ಕಾಣ್ತಿದೆ. ನನಗೆ ಸಿಗ್ದಾಗ್ಲಿಂದ ನೋಡ್ತಾನೆ ಇದ್ದೀನಿ. ನಿನ್ ಕಣ್ಣು ಆಮ್ರಪಾಲಿ ಬಿಟ್ಟು ಬೇಲ್ಗೂ ಹೋಗೇ ಇಲ್ಲ. ಅವ್ರು ಬಿಟ್ರೆ ಬೇರೆ ಯಾವ ವಿಷಯನೂ ಯೋಚನೆ ಮಾಡಿಲ್ಲ. ಏನಂದ್ರೆ ನೀನು ಆಮ್ರಪಾಲಿಗೇನಾದ್ರೂ ಆದ್ರೆ? ನಿನಗೆ ಯಾವತ್ತೂ ಹೀಗೆ ಅನ್ಸಿಲ್ವಾ? ನಮಗ್ ಬೇಕಾದವರು ಅಪಾಯದಲ್ಲಿದ್ದಾಗ ಎಷ್ಟು ಸಂಕಟ ಆಗತ್ತೆ ಗೊತ್ತಾ? ಹೃದಯ ಬಡಿತಾನೆ ನಿಂತು ಹೋಗುವಾಗ ಆಗತ್ತೆ. ಗೊತ್ತು, ಭೂವಿಯವ್ರ ಡೇಂಜರ್ ಇದ್ರೆ ನಾನು ಹೀಗೆ ರಿಯಾಕ್ಟ್ ಮಾಡ್ತಿದ್ದೆ, ಯಾಕಂದ್ರೆ ಅವ್ರು ನನ್ನ ಹೆಂಡತಿ. ಆದ್ರೆ ಈ ಆಮ್ರಪಾಲಿ ನಿಮ್ಗೆ ಐ ಡೋಂಟ್ ನೋ ಹೌ ಟು ಎಕ್ಸ್ಪ್ಲೇನ್ ದಿಸ್. ಅವ್ರ ಜೊತೆಲಿದ್ರೆ ಒಂಥರ ನೆಮ್ಮದಿ ಅನ್ಸುತ್ತೆ. ಹೇಗ್ ಗೊತ್ತಾ ನಿಂಗೆ ಆಮ್ರಪಾಲಿ ಮೇಲೆ ಲವ್ ಆಗಿದೆ ಅಂತ? ನನ್ಗೂ ಭೂವಿ ಬಗ್ಗೆ ಹೀಗೆ ಅನ್ಸುತ್ತೆ. ನಾನು ದೊಡ್ಡನ್ ತರ ಇದ್ದೆ, ಎಲ್ರೂ ಹೇಳದ್ಮೇಲೆ ಗೊತ್ತಾಗಿದ್ದು ನನ್ಗೆ. ಸುಮ್ನೆ ಇರಪ್ಪ, ಕುಡ್ದಿಲ್ಲ ಏನಿಲ್ಲ, ಏನೇನೋ ಮಾತಾಡ್ತಾ ಇದೀಯಾ. ನಾನ್ ಮನೆಯವ್ರನ್ನ ನೋಡೋ ಹಾಗೇನೆ ಆಮ್ರಪಾಲಿನೂ ನೋಡ್ತಾ ಇದ್ದೀನಿ ಅಷ್ಟೇ. ಮನೆಯವ್ರ ಜೊತೆ ನಡ್ಕೊಳ್ಳೋ ಹಾಗೆ ಆಮ್ರಪಾಲಿ ಜೊತೆ ನಡ್ಕೋತಿದ್ಯಾ? ಅಫ್ಕೋರ್ಸ್, ನನಗೆ ಛಾಯಕ್ಕನ್ಗೂ ಆಮ್ರಪಾಲಿಗೂ ವ್ಯತ್ಯಾಸನೇ ಇಲ್ಲ. ದಡ್ಡ ನೀನು. ನಿಜ ಹೇಳು, ಅವ್ರ ಸುತ್ತಮುತ್ತ ಇದ್ರೆ ನಿನ್ ಹಾರ್ಟ್ ಬೀಟ್ ಜಾಸ್ತಿ ಆಗಲ್ವಾ? ಅವ್ರನ್ನೇನ್ ನೋಡ್ತಾ ಇರ್ಬೇಕು ಅಂತ ಅನ್ಸಲ್ವಾ? ಅವ್ರು ನಿನ್ ಕಡೆ ಬರ್ತಾ ಇದ್ರೆ ಪ್ರಪಂಚನೇ ನಿಂತೋಗಿದೆ ಅಂತ ಅನ್ಸಲ್ವಾ? ಅನ್ಸಕ್ ಇದು ಸಿನಿಮಾನೂ ಅಲ್ಲ, ನಾನ್ ರೊಮ್ಯಾಂಟಿಕ್ ಹೀರೋನೂ ಅಲ್ಲ. ಹರ್ಷ, ಯು ಡೋಂಟ್ ನೋ, ಆಮ್ರಪಾಲಿ ಇಸ್ ಅನ್ ಆಕ್ಸಿಡೆಂಟ್ ವಿಕ್ಟಿಮ್. ಅವ್ರಿಗೆ ಅವ್ರು ಯಾರು ಅಂತಾನೆ ಗೊತ್ತಿಲ್ಲ. ಅಂತದ್ರಲ್ಲಿ ನನಗೆ ಅವ್ರ ಮೇಲೆ ಪ್ರೀತಿ ಬರತ್ತಾ? ಕಮ್ ಆನ್ ಹರ್ಷ, ನಾನು ನಿನಗೆ ಎಷ್ಟು ವರ್ಷದಿಂದ ಗೊತ್ತು ನಾನು ಲವ್ ಮಾಡೋ ಟೈಪಾ? ಖಂಡಿತ ಅಲ್ಲ. ಅದಕ್ಕೆ ಆಶ್ಚರ್ಯ ಆಗ್ತಿದೆ. ಮನೆ ತೋರ್ಸೋ ಹುಡುಗಿಗೆ ಕಣ್ಣು ಮುಚ್ಕೊಂಡು ತಾಳಿ ಕಟ್ತೀಯ ಅಂತ ಅನ್ಕೊಂಡಿದ್ದೆ. ಅದನ್ನೇ ಮಾಡ್ತಾ ಇದ್ದೀನಿ ನಾನು. ಅಮ್ಮ ಯುಕ್ತಿನ ಮದ್ವೆ ಆಗು ಅಂತ ಹೇಳಿದ್ದಾರೆ, ಆಗ್ತಾ ಇದ್ದೀನಿ. ನಾನು ಆಮ್ರಪಾಲಿನ ಹೇಗ್ ಪ್ರೀತಿ ಮಾಡ್ಲಿ ಹರ್ಷ? ಪ್ರೀತಿಗೂ ಮದ್ವೆಗೂ ಯಾವ ಕನೆಕ್ಷನ್ ಇಲ್ಲ. ಪ್ರೀತಿ ಮಾಡಿ ಮದುವೆ ಆಗಕ್ಕಾಗದೆ ಎಷ್ಟೋ ಜನ ಭಗ್ನ ಪ್ರೇಮಿಗಳು ಕೊರಗ್ತಿದ್ದಾರೆ. ಮದುವೆ ಆಗಿ 20 ವರ್ಷ ಆದ್ರೂ 1 ಗ್ರಾಮ್ ಪ್ರೀತಿ ಮಾಡದಿರೋರು ಇದ್ದಾರೆ. ಪ್ರೀತಿ ಮಾಡೋರ್ನೆ ಮದುವೆ ಆಗೋದಿದೆಯಲ್ಲ, ಆ ಅದೃಷ್ಟ ತುಂಬಾ ಕಡಿಮೆ ಜನಕ್ಕಿದೆ. ಹರ್ಷ ಪ್ಲೀಸ್, ಇವತ್ತಿಗೆ ಈ ಪ್ರೀತಿ ಪುರಾಣ ಎಲ್ಲ ಸಾಕು ಅನ್ಸತ್ತೆ. ನನಗೂ ಆಮ್ರಪಾಲಿಗೂ ಫ್ರೆಂಡ್ಶಿಪ್ ಬಿಟ್ರೆ ಬೇರೆ ಏನೂ ಇಲ್ಲ. ನಿಜ ನಿಜ. ಫ್ರೆಂಡ್ಸ್ ಆದವರು ಬ್ಲಾಂಕೆಟ್ ಹೊದಿಸಿ ಅವ್ರನ್ನ ತಪ್ಕೊಂಡು ಅವ್ರ ಕಡೆಗೆ ನೋಡ್ತಾರಲ್ವಾ? ಒಂದಿನ ನೀನೇ ಬಂದು ಹೇಳ್ತೀಯ, ಹರ್ಷ ನೀನ್ ಹೇಳಿದ್ ಸರಿಯಾಗಿತ್ತು, ನನ್ಗೆ ಕಣ್ ಕಾಣಿಸ್ತಿರ್ಲಿಲ್ಲ ಅಂತ. ಡೋಂಟ್ ವರಿ,
ಅಂತ ದಿನ ಯಾವತ್ತೂ ಬರಲ್ಲ. ನೋಡೋಣ. ಇದ್ ನಿಮ್ಮ ಹತ್ರ ಹೇಗ್ ಬಂತು? ಬರ್ತಾ ಒಂದು ಮ್ಯೂಸಿಯಂಗೆ ಹೋಗಿದ್ದೆ, ಅಲ್ಲಿಂದ ಕತ್ಕೊಂಡು ಬಂದೆ. ನೀವು ಭೂವಿ ತರಾನೆ, ನನ್ ಜೋಕ್ಸ್ ಅರ್ಥನೇ ಆಗಲ್ಲ. ಏನಿಲ್ಲ, ಕಾಡಲ್ಲಿ ಸಿಕ್ತು, ತಗೊಂಡ್ ಬಂದೆ. ಧನ್ಯವಾದ. ಇದರಿಂದ ನಾನು ರಾಜ್ಕುಮಾರನ ಹುಡುಕ್ಬೋದು. ಇದನ್ನ ತರಬೇಕು ಅಂತ ನಿಮಗೆ ಯಾಕೆ ಅನ್ನಿಸ್ತು? ನನಗೂ ಸೀರಿಯಸ್ಲಿ ಗೊತ್ತಿಲ್ಲ ಯಾಕೆ ಅದನ್ನ ತಗೊಂಡ್ ಬಂದೆ ಅಂತ. ಆಕ್ಚುಲಿ ಏನಿದೆ ಅದ್ರ ಮೇಲೆ? ರಾಜ್ಕುಮಾರನ್ ಹೆಜ್ಜೆ ಗುರ್ತು. ಇದ್ರ ಸಹಾಯದಿಂದ ನಾನು ರಾಜ್ಕುಮಾರನ್ ಹುಡುಕ್ಬೋದು. ಥ್ಯಾಂಕ್ ಯು. ಬಿಡಿ, ಎಷ್ಟು ಸಲ ಥ್ಯಾಂಕ್ಸ್ ಹೇಳ್ತೀರಾ? ನಿಮ್ಮಂತ ಚೆನ್ನಾಗಿರೋ ಹುಡುಗರಿಗೆ ಯಾರು ಸಹಾಯ ಮಾಡಲ್ಲ ಹೇಳಿ? ನಿಮ್ ಬಾಯ್ ಫ್ರೆಂಡು ಪುಣ್ಯ ಮಾಡಿದ್ದಾನೆ. ನಿಮ್ ಮಾತು ಅರ್ಥ ಆಗ್ಲಿಲ್ಲ. ಯಾರಿಗೂ ಅರ್ಥ ಆಗಲ್ಲ. ನಡೀರಿ ಆಮ್ರಪಾಲಿ, ಸುಸ್ತಾಗಿದೆ ನಿಮ್ಗೆ, ನಡೀರಿ. ನಿಂಗೆ ಯಾವಾಗ ಅರ್ಥ ಆಗುತ್ತೆ ಪ್ರದ್ಯುಮ್ನ? ಯು ಆರ್ ಇನ್ ಲವ್. ಹುಚ್ಚಿಡಿಯೋಷ್ಟು ಪ್ರೀತಿ ಆಗಿದೆ, ಹುಚ್ಚಿಡ್ದಿದೆ ಅಂತ ಗೊತ್ತಾಗ್ಬೇಕಷ್ಟೆ. ಮಂಗಗಳಿಗೆ ಬೇರೇನೂ ಕೆಲಸ ಇಲ್ಲ ಅನ್ಸುತ್ತೆ, ಬರೀ ನಾನ್ಸೆನ್ಸ್ ಮಾತಾಡ್ತಾರೆ. ಮಂಗಗಳ? ಓ, ಕಪಿಸೇನೇನಾ? ಪ್ರದ್ಯುಮ್ನನ್ ಮುಂದೆ ಅವ್ರನ್ನ ಹಾಕಿ ಕರಿಬೇಡ, ಸುಮ್ಮನೆ ಬೈಸ್ಕೋತೀಯ. ಬೈಸ್ಕೊಳ್ಳೋದ? ನಾನೇನ್ ತಪ್ಪು ಮಾಡಿದೀನಿ ಬೈಸ್ಕೊಳಕ್ಕೆ? ಏನೇನೋ ಮಾತಾಡ್ತಾ ಇದ್ದಿದ್ದು ಅವರು. ಪ್ರದ್ಯುಮ್ನಂಗೂ ಆಮ್ರಪಾಲಿಗೂ ಕನೆಕ್ಷನ್ ಅಂತೆ, ಹಾಗಂತೆ ಹೀಗಂತೆ. ಸ್ಟುಪಿಡ್ ನಾನ್ಸೆನ್ಸ್. ಇಂಟ್ರೆಸ್ಟಿಂಗ್ ಅಲ್ವಾ? ಪ್ರದ್ಯುಮ್ ನನಗೆ ಬೇರೆ ಯಾವುದೋ ಹುಡುಗಿ ಮೇಲೆ ಇಂಟ್ರೆಸ್ಟ್ ಬರುತ್ತೆ, ಅವ್ನು ಬೇರೆ ಹುಡುಗಿಗೋಸ್ಕರ ಕೇರ್ ಮಾಡ್ತಾನೆ. ಇದನ್ನೆಲ್ಲ ನಾನು ಯಾವತ್ತೂ ಯೋಚನೆ ಮಾಡಿರಲಿಲ್ಲ. ಇಂಟ್ರೆಸ್ಟಿಂಗ್. ಹಲೋ, ಏನ್ ಇಂಟ್ರೆಸ್ಟಿಂಗ್? ಅವ್ನ್ ಬೇರೆ ಹುಡುಗಿ ಬಗ್ಗೆ ಯೋಚನೆ ಮಾಡಲ್ಲ ಅನ್ಕೊಂಡಿಲ್ಲ ಅಂದ್ರೆ? ನಾನವನ್ನ ಮದ್ವೆ ಆಗ ಹುಡುಗಿ. ನಿಮ್ಮಮ್ಮ ನಮ್ಮಮ್ಮನ ಒಪ್ಸಿದ್ರಿಂದಾನೇ ಈ ಮದುವೆ ನಡೀತಾ ಇರೋದು ಅಂತ ಮರ್ತು ಹೋಯ್ತಾ ಯುಕ್ತಿ? ಅವನಿಗೆ ನಿನ್ ಮೇಲೆ ಯಾವ ಪ್ರೀತಿನೂ ಇಲ್ಲ. ಪ್ರೀತಿ ಬಿಡು, ಮಾತು ಆಡಲ್ಲ. ಅವ್ನ್ ಎಲ್ಲ ಹುಡುಗಿರ ಹತ್ರನೂ ಹೀಗೆ ಅನ್ಸುತ್ತೆ. ನಾನು ಈ ಥರದವ್ರನ್ನ ತುಂಬಾ ಜನ ನೋಡಿದ್ದೀನಿ. ಹುಡುಗಿರ ಹತ್ರ ಮಾತಾಡಕ್ಕೆ ಬರಲ್ಲ. ನಾನು ಹಾಗೆ ಅನ್ಕೊಂಡಿದ್ದೆ. ಯಾಕೆ ಅಂದ್ರೆ ಇದುವರೆಗೂ ಅವ್ನು ಬೇರೆ ಯಾವ ಹುಡುಗಿನೂ ಕಣ್ಣೆತ್ತು ನೋಡಿರ್ಲಿಲ್ಲ. ಅವನ್ಗೆ ಬೇರೆಯವ್ರ ಬಗ್ಗೆ ಯೋಚನೆ ಬಂದ್ರೆ ಅಲ್ವಾ, ಯಾವಾಗ ನೋಡಿದ್ರು ಮಾಯಿ ಅಮ್ಮ ಅಕ್ಕ ಕಪ್ಪಿಸೇನೆ, ಮಾಯಿ ಅಮ್ಮ ಅಕ್ಕ ಕಪ್ಪಿಸೇನೆ ಅಷ್ಟೇ. ವರ್ಲ್ಡ್ ಅಲ್ಲಿ ಬೇರೆಯವ್ರು ಇದ್ದಾರೆ ಅನ್ನೋದ ಮರ್ತೇ ಹೋಗಿದ್ದಾನೆ ಅವನು. ಆಮ್ರಪಾಲಿ ಒಬ್ಳನ್ನ ಬಿಟ್ಟು ಅವಳನ್ನ ಅವನೇ ಜ್ಞಾಪಿಸ್ಕೋತಾನೆ. ಅವಳು ಬೇಕು ಅಂದ ತಕ್ಷಣ ಓಡೋಡ್ ಹೋಗ್ತಾನೆ. ಮರದ ಮೇಲೆ ಕೂತು ಮನಸ್ಸು ಬಿಚ್ಚಿ ಮಾತಾಡ್ತಾನೆ. ಇಂಟ್ರೆಸ್ಟಿಂಗ್, ವೆರಿ ಇಂಟ್ರೆಸ್ಟಿಂಗ್. ಇಂಟ್ರೆಸ್ಟಿಂಗ್ ಅಂತ ಹೇಳೋದನ್ನ ಬಿಡ್ತೀಯಾ? ನನ್ಗೆ ಇರಿಟೇಟ್ ಆಗ್ತಾ ಇದೆ. ಆಮ್ರಪಾಲಿ ಮನೆಯಿಂದ ಹೊರಗಡೆ ಹೋದ್ರು, ಅವಳ ಬಗ್ಗೆ ಮಾತಾಡೋದು ಮಾತ್ರ ಕಮ್ಮಿ ಆಗಿಲ್ಲ. ಅವಳು ಎಲ್ಲಿದ್ದಾಳೋ ಏನೋ, ಯಾರಿಗ್ ಗೊತ್ತು. ನಿಜ. ಆದ್ರೆ ಪ್ರದ್ಯುಮ್ನ ಎಲ್ಲಿದ್ದಾನೆ ಅಂತಾನೂ ಯಾರಿಗೂ ಗೊತ್ತಿಲ್ಲ. ಏನಾಯ್ತು ಆಮ್ರಪಾಲಿ? ಒಳಗ್ ಬನ್ನಿ. ಬರ್ಬೇಕೋ ಬರ್ಬಾರ್ದೋ ಗೊತ್ತಾಗ್ತಾ ಇಲ್ಲ ಆಪದ್ ಬಾಂಧವ. ನೀನ್ ಕರೀತಾ ಇದ್ಯಾ, ನನ್ನಿಂದ ಇಲ್ಲ ಅನ್ನೋಕ್ ಆಗ್ತಾ ಇಲ್ಲ. ಆದ್ರೆ ನನ್ನಿಂದ ಈ ಮನೆಗೇನು ಒಳ್ಳೇದಾಗಿಲ್ಲ. ಆಮ್ರಪಾಲಿನ ಈ ಮನೆಗೆ ಕರ್ಕೊಂಡ್ ಬಂದವ್ ನಾನು. ಆಮ್ರಪಾಲಿನ ಯಾವತ್ತೂ ಈ ಮನೆಗೆ ನಾನು ಕರ್ಕೊಂಡ್ ಬರ್ಬಾರ್ದಿತ್ತು. ಅವ್ರಿಗೆ ಯಾರ ಬಗ್ಗೆ ಏನು ಕೆಟ್ಟ ಯೋಚನೆ ಇಲ್ಲ.
ಆದ್ರೆ ಇವತ್ತು ನೋವಾಗಿದೆ. ಈ ಮನೇಲಿರೋ ಪ್ರತಿಯೊಬ್ಬರಿಗೂ ನೋವಾಗಿದೆ. ಅದನ್ನ ಕೆಟ್ಟ ಕನಸು ಅಂತ ಮರ್ತ್ಬಿಡಿ ಆಮ್ರಪಾಲಿ. ನಿಮ್ಮನ್ನ ಈ ಮನೆಯಿಂದ ಹೊರಗೆ ಕಳಿಸ್ಬಾರ್ದಿತ್ತು. ಅದು ಈ ಮನೆಯವರಿಂದ ಆಗಿರೋ ಮೊದಲನೇ ತಪ್ಪು. ಈಗ ನೀವು ಒಳಗೆ ಬರದೆ ಇಲ್ಲೇ ನಿಂತ್ರೆ ಎರಡನೇ ತಪ್ಪಾಗತ್ತೆ. ಒಳಗೆ ಬನ್ನಿ. ನೀನ್ ಕರೀತಿದ್ಯಾ ಆಪದ್ ಬಾಂಧವ, ನಿನಗಿಲ್ಲ ಅನ್ನೋಕ್ಕಾಗ್ತಾ ಇಲ್ಲ. ನನ್ಗೂ ನನ್ನವರು ಅಂತ ಇರೋರು ಈ ಮನೆಯವರೇ. ನಾನು ಈ ಮನೆಯಿಂದ ಹೋದ ಪ್ರತಿ ಕ್ಷಣನೂ ನಿಮ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ನನ್ಗೆ ಈ ಮನೆಯವ್ರು ಬೇಕು. ಆದ್ರೆ ಈ ಮನೆಗ್ ನಾನ್ ಬೇಕಾ? ಏನ್ ಒಳ್ಳೇದಾಗಿದೆ ಆಪದ್ ಬಾಂಧವ ಈ ಮನೆಗ್ ನನ್ನಿಂದ? ಆಗಿರೋದೆಲ್ಲ ತೊಂದ್ರೆನೆ. ಆಮ್ರಪಾಲಿ ಏನ್ ಹೇಳ್ತಾ ಇದ್ದೀರಾ? ನೀವೀ ಮನೆಗೆ ಬರ್ದೇ ಇದ್ದಿದ್ರೆ ಛಾಯಕ್ಕ ಪೂಲಲ್ಲಿ ಬಿದ್ದಾಗ ಅವ್ರನ್ನ ಯಾರು ಕಾಪಾಡ್ತಾ ಇದ್ರು? ಬೃಂದ ಮುರುಡೇಶ್ವರದಲ್ಲಿ ಕಿಡ್ನಾಪ್ ಆದಾಗ ಅವಳನ್ನ ರೌಡೀಸಿಂದ ಸೇವ್ ಮಾಡ್ಕೊಂಡು ಕರ್ಕೊಂಡ್ ಬಂದ್ರಿ. ಮಾಯಿ ಹತ್ರ ಇರೋ ಗೋಲ ಹೊಡೆದಾಗ ಅದನ್ನ ಸರಿ ಮಾಡಿ ಮಾಯಿ ಮುಗ್ದಲ್ಲಿ ನಗು ತಗೊಂಡ್ಬಂದ್ರಿ. ಅಷ್ಟಕ್ಕೂ ಆ ವಿಡಿಯೋ ನೀವು ಕಳಿಸ್ಲಿಲ್ಲ ಅಂತ ಎಲ್ರಿಗೂ ಗೊತ್ತಿದೆ. ನೀವು ಮಾಡದೇ ಇರೋ ತಪ್ಪನ ನಿಮ್ಮ ಮೇಲೆ ಎಳ್ಕೋಬೇಡಿ. ಆದ್ರೂ ನನಗೋಸ್ಕರ ಬನ್ನಿ ಪ್ಲೀಸ್. ಮನೆಯವ್ರ ಹತ್ರ ನಾನು ಮಾತಾಡ್ತೀನಿ. ಅವ್ರು ಮಾಡಿರೋ ತಪ್ಪು ಏನು ಅಂತ ಅವ್ರಿಗೆ ನಾನು ಅರ್ಥ ಮಾಡಿಸ್ತೀನಿ. ಆಮ್ರಪಾಲಿ, ಇದು ನಿಮ್ದೇ ಮನೆ. ಯಾರ್ದೋ ಮನೆ ಆದ್ರೆ ಬರಲ್ಲ ಅನ್ಬೋದು. ನಿಮ್ ಮನೆಗೆ ಹೇಗ್ ಬರಲ್ಲ ಅಂತೀರಾ? ಬನ್ನಿ. ಓ ಪ್ರದ್ಯುಮ್ನ, ಬಂದ್ಯಾ? ನಿನ್ನೆ ರಾತ್ರಿ ಎಲ್ಲ ಎಲ್ಲೋಗಿದ್ದೆ ನೀನು? ನಂಗೆ ಎಷ್ಟು ಗಾಬರಿ ಆಗಿದ್ದು ಗೊತ್ತಾ? ಮುಂಚೆ ನಮಗೆ ಹೇಳ್ದೆ ನೀನು ಈ ರೀತಿ ಎಲ್ಲ ಮಾಡ್ತಾನೆ ಇರ್ಲಿಲ್ಲ. ಇವಳ್ಯಾಕೆ ಮತ್ತೆ ಬಂದಿದ್ದಾಳೆ? ನೀನ್ಯಾಕೆ ಅವಳು ಕೈ ಹಿಡ್ಕೊಂಡಿದ್ಯಾ? ಮಾಯಿ ನೋಡಿದ್ರೆ ಅಷ್ಟೇ ಬೈದೇ ಬಿಡ್ತಾರೆ. ಅಯ್ಯೋ ದೇವ್ರೆ! ರೀ ರೀ ಅಕ್ಕ, ಭಾವ, ಅಯ್ಯೋ ಬೇಗ ಎಲ್ರು ಬನ್ನಿ ರೀ. ಯಾಕೆ ಹೀಗೆ ಕೂಕೋತಾ ಇದ್ಯಾ? ಇನ್ನೇನ್ ಹೊಸ ನಾಟಕ ನಿಂದು? ಆಮ್ರಪಾಲಿ, ಈ ಅನಿಷ್ಟವಳು ಸತ್ತೋಗಿದ್ದಾಳೆ ಅನ್ಕೊಂಡಿದ್ದೆ. ನೀನ್ ಸತ್ತೋಗಿದ್ದಾಳೆ ಇವಳು ಅಂತ ಹೇಳಿದ್ಯಲ್ಲ ದೇವು. ಏನಿದ್ರ ಅರ್ಥ ಪ್ರದ್ಯುಮ್ನ? ನೀನ್ ಇನ್ಮೇಲೆ ಯಾವತ್ತೂ ನನ್ನ ಬಿಟ್ಟೋಗಲ್ಲ ಅಂತ ಪ್ರಾಮಿಸ್ ಮಾಡು. ನೀನ್ ಬಿಟ್ರೆ ನಂಗೆ ಮನೇಲಿ ಬೇರೆ ಯಾರು ಇಲ್ಲ ಗೊತ್ತಾ? ಓಹೋ, ನಿಮ್ಮ ಅಣ್ಣ ಕಂಬತ್ ತರ ಇಲ್ಲೇ ನಿಂತಿದ್ದೇನೆ. ನಾನು ಅಷ್ಟೇ, ನೀವೆಲ್ಲ ಲೆಕ್ಕಕ್ಕಿಲ್ಲ ನನ್ಗೆ. ಇವಳು ಯಾಕೆ ಮತ್ತೆ ಮನೆ ಬಾಗ್ಲಿಗೆ ಬಂದಿದ್ದಾಳೆ?
ನಿಜವಾಗ್ಲೂ ಪ್ರದ್ಯುಮ್ನನ್ಗೆ ಇವಳಿಗೆ ಮತ್ತೆ ಮನೆಗೆ ಕರ್ಕೊಂಡು ಬರೋಷ್ಟು ಪ್ರೀತಿ ಆಗಿದ್ಯಾ? ಅದು ನನ್ನ ಹತ್ರ ಒಂದು ಮಾತು ಆಡ್ದೆ. ಈ ಅನಿಷ್ಟ ಮುಖದವಳನ್ನ ಎಲ್ಲಿಂದ ಕರ್ಕೊಂಬಂದೆ ತೊಗೊಂಡೋಗ್ಬಿಟ್ಬಿಟ್ಟು ಬಾ. ಅವಳಿಂದ ಈ ಮನೆಯಲ್ಲಿ ಅನಾಹುತ ಆಗಿರೋದು ಸಾಲ. ಏನ್ ನಿನಗೆ ಬುದ್ಧಿ ಇಲ್ವೋ ಅಥವಾ ಈ ಮನೆನ ಹಾಳು ಮಾಡ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡು ಬಂದಿದ್ಯೋ? ಯಾಕೆ ಇಷ್ಟ ಗಲಾಟೆ? ಕೈ ಹಿಡಿದು ಇವಳನ್ನ ಕರ್ಕೊಂಡು ಬಂದಿದ್ಯಾ ಅಂದಮೇಲೆ ಕಾರಣ ಇದ್ದೇ ಕರ್ಕೊಂಡು ಬಂದಿದ್ಯಾ. ಯಾವ ಕಾರಣನೂ ಬೇಕಾಗಿಲ್ಲ. ಇವಳಿಂದ ನನ್ನ ಮಗಳ ಜೀವನ ಹಾಳಾಗಿದೆ. ಈ ಕ್ಷಣ ಇವಳನ್ನ ಮನೆ ಬಿಟ್ಟು ಆಚೆ ಹೋಗ್ಬೇಕಷ್ಟೇ. ಸತ್ಯ, ಇದು ನನ್ನ ಮೊಮ್ಮಗನ ನಡುವೆ ನಡೀತಾ ಇರೋ ವಿಷಯ. ಇದರಲ್ಲಿ ಮೂರನೇವ್ರ ತಲೆ ಹಾಕೋ ಆಗಿಲ್ಲ. ಮಾಯಿ, ಮೂರನೇವ್ನೆ ನಿನ್ನ ಮಾತು ಕೇಳೋ ಆಸಕ್ತಿ ಇದ್ರೆ ಆಗ ಹೇಳ್ತೀನಿ. ಅಲ್ಲಿವರೆಗೂ ಸುಮ್ಮನೆ ಇರು. ಈಗ ಹೇಳು ಪ್ರದ್ಯುಮ್ನ, ನಾನು ಆಡಿದ ಮಾತನ್ನ ಮೀರಿ ನೀನ್ ಕೊಟ್ಟ ಮಾತಲ್ಲ ಗಾಳಿ ತೂರಿ ಇವಳನ್ನ ಯಾಕೆ ಮನೆ ಕರ್ಕೊಂಬಂದೆ? ಈ ಮನೆಗಾದ ಅವಮಾನ, ಮನೆಯವ್ರಿಗಾದ ಗಾಯ ಎಲ್ಲ ಮರ್ತೋದ್ಯಾ? ಯಾವುದೂ ಮರ್ತಿಲ್ಲ ಮಾಯಿ, ಯಾವುದೂ ಮರ್ತಿಲ್ಲ. ಅಕ್ಕಂಗಾದ ನೋವು ಮರ್ತ್ರೆ ನಾನೆಂಥ ತಮ್ಮ ಹೇಳು? ಅರಸು ಮನೆಗೋಸ್ಕರ ನಾನು ನನ್ನ ಜೀವ ಬೇಕಾದ್ರೂ ಕೊಡ್ತೀನಿ. ಈ ಮನೆಗಾದ ಅವಮಾನ, ಜನರ ಆಡಿದ ಮಾತು ಇನ್ನೂ ನನ್ನ ಕಿವಿಯಲ್ಲಿ ಗುಯಿ ಅಂತ ಇದೆ. ಜನರ ಮಾಡಿದ ದ್ರೋಹ ಇನ್ನೂ ನನ್ನ ಕಣ್ಮುಂದೆನೇ ಇದೆ. ಇಷ್ಟೆಲ್ಲ ಗೊತ್ತಿದ್ರು ಮತ್ತ್ಯಾಕೆ ಕರ್ಕೊಂಡ್ ಬಂದೆ ಇವಳನ್ನ? ಮಾಯಿ, ಆಪದ್ ಬಾಂಧವ, ಕ್ಷಮೆ ಕೇಳೋದನ್ನ ಬಿಟ್ರೆ ಬೇರೆ ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಿಲ್ಲ. ನನ್ನಿಂದ ಈ ಮನೆಗೆ ತುಂಬಾ ನೋವಾಗಿದೆ. ಯಾವ ಮನೆ ನನಗಿರೋಕ್ ಜಾಗ ಕೊಡ್ತೋ, ತುಂಬಾ ಪ್ರೀತಿ ಕೊಡ್ತೋ, ಆ ಮನೆಗೆ ನಾನು ಮೋಸ ಮಾಡಿದ್ದೀನಿ. ಯಾರು ಇಲ್ದೆ ಬೀದಿಲ್ ಬಿದ್ದವಳಿಗೆ ಈ ಮನೆ ತುಂಬಾ ಪ್ರೀತಿ ಕೊಟ್ಟಿದೆ ನನಗೆ. ಅದನ್ನ ಉಳಿಸ್ಕೊಳ್ಳಿಲ್ಲ ನಾನು. ಬೇಡ ಅಮ್ರಪಾಲಿ, ಯಾರೋ ಮಾಡಿದ ತಪ್ಪನ್ನ ನಿಮ್ಮ ಮೈ ಮೇಲೆ ಹೇಳ್ಕೋಬೇಡಿ. ತಪ್ಪು ಮಾಡಿದವ್ರೆ ಏನೂ ಆಗಿಲ್ಲ ಅನ್ನೋ ಥರ ನಿಂತಿದ್ದಾರೆ. ನೀವ್ಯಾಕೆ ಕೈ ಮುಗಿಬೇಕು, ಕ್ಷಮೆ ಕೇಳಬೇಕು? ಏನ್ ನಿನ್ ಮಾತಿನ ಅರ್ಥ? ಆಮ್ರಪಾಲಿ ತಪ್ಪು ಮಾಡಿಲ್ಲ ಅಂದ್ರೆ ಬೇರೆ ಯಾರು ಮಾಡಿದ್ದಾರೆ? ನೀನು ನಿನ್ನ ತಮ್ಮ ತಂಗಿರ್ತಾನ ನನ್ನ ಶೋನನ್ ಮೇಲೆ ಹೇಳ್ಬಿಡ. ನಿನಗೆ ಸರಿಯಾಗಿ ಗೊತ್ತು ಇದಕ್ಕೂ ಯುಕ್ತಿಗೂ ಯಾವ ಸಂಬಂಧನೂ ಇಲ್ಲ ಅಂತ. ಇಲ್ಲ ಅತ್ತ, ಇದು ಯುಕ್ತಿ ಮಾಡಿದ ಕೆಲಸ ಅಲ್ಲ ಅಂತ ನನಗೆ ಗೊತ್ತು. ಇದು ಯುಕ್ತಿ ಮಾಡಿಲ್ಲ, ಬೇರೆ ಯಾರೋ ಮಾಡಿದ್ದಾರೆ. ಹೇಳ್ಬೇಡ ಪ್ರದ್ಯುಮ್ನ, ಅಪ್ಪನ ಹೆಸರು ಹೇಳ್ಬೇಡ. ನನಗ್ ಮಾತು ಕೊಟ್ಟಿದ್ದೆ, ನೆನ್ಪಿಸ್ಕೋ. ಪ್ರದ್ಯುಮ್ನ ಪ್ಲೀಸ್ ಹೇಳ್ಬೇಡ. ಬೇರೆಯವರು ಅಂದ್ರೆ ಯಾರು ಪ್ರದ್ಯುಮ್ನ? ಯಾರು ಮಾಡಿರೋದು ಅಂತ ನಿನಗೆ ಗೊತ್ತಾ? ತುಂಬಾ ಚೆನ್ನಾಗಿ ಗೊತ್ತು ಚಿಕ್ಕಪ್ಪ.
ಇದು ನಮ್ಮ ಮನೆಯವರೇ ಮಾಡಿದ್ದಾರೆ.